ಓಕೆ 23 ವರ್ಷ ಹಿಂದೆ ಅಪ್ಪು ಸಿನಿಮಾ ರಿಲೀಸ್ ಆದಾಗ ನಾನು ಥಿಯೇಟರ್ಗೆ ಬಂದಿದ್ದೆ ಸಿನಿಮಾ ನೋಡೋಕ್ಕೆ. ಈಗ 23 ವರ್ಷ ಆದಮೇಲೆ ನಾನು ಮತ್ತೆ ಅಪ್ಪು ಸಿನಿಮಾ ನೋಡೋಕ್ಕೆ ನಾನು ಸಿನಿಮಾ ಥಿಯೇಟರ್ಗೆ ಬಂದಿದ್ದೀನಿ. ಸೊ ಇಟ್ಸ್ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್ ಆ್ಯಂಡ್ ತುಂಬ ಖುಷಿ ಆಗ್ತದೆ ಬಿಕಾಸ್ ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋದು. ಆಗ ನಾನು ಸಿನಿಮಾ ನೋಡಿದಾಗ್ಲೂ ಸೇಮ್ ಇದೇ ಯುಫೋರಿಯಾ ಇತ್ತು. ಇದೇ ಥರ ಅವರು ಸ್ಕ್ರೀನ್ ಮುಂದೆ ಡಾನ್ಸ್ ಮಾಡ್ತಾ ಇದ್ರು ತಾಲಿಬಾನ್ ಅಲ್ಲ ಸಾಂಗ್ಗೆ. ಅವಾಗ ನಾನು ಆಡಿಯನ್ಸಲ್ಲಿ ಕೂರ್ತಿದ್ದೆ ಆಸ್ ಅ ಫ್ಯಾನ್. ಆ್ಯಂಡ್ ಈಗಲೂ ಕೂಡ ಅದೇ ಫ್ಯಾನ್ಸ್ ಎಂತೂಸಿಯಾಸಮ್ ಕಾಣಿಸ್ತಾ ಇದೆ ನನಗೆ. ತುಂಬ ಖುಷಿ ಆಗ್ತದೆ ಬಿಕಾಸ್ ಫ್ಯಾನ್ಸ್ ಬಂದಾಗ ಅವ್ರು ಏನು ಎನರ್ಜಿ, ಅವ್ರು ತೋರಿಸೋ ಪ್ರೀತಿ, ಅದು ನಮಗೆ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ. ಸೊ ಐ ಲವ್ ವಾಚಿಂಗ್ ಮೂವೀಸ್ ವಿತ್ ದ ಫ್ಯಾನ್ಸ್. ಅಭಿನಲ್ಲೂ ಅದೇ ಬಿಕಾಸ್ ಅಪ್ಪು ಫ್ಯಾನ್ಸ್ ಅಷ್ಟಿದ್ರು ಅವಾಗ, ಈಗಲೂ ಅಷ್ಟೇ ಜನ ಇದ್ದಾರೆ, ಇನ್ನೂ ಜಾಸ್ತಿ ಇದ್ದಾರೆ. ಆ್ಯಂಡ್ ಅದೇ ಎಂತೂಸಿಯಾಸಮ್ ತೋರಿಸ್ತಾ ಇದ್ದಾರೆ. ಅಭಿ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನು ಅವಾಗ ಆಕ್ಟ್ ಮಾಡ್ತಾ ಇದ್ದೆ. ಬಟ್ ನಾನು ಅಪ್ಪು ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ಐ ವಾಸ್ ಆಲ್ಸೋ ಅ ಫ್ಯಾನ್. ಆ ಸಾಂಗ್ಸ್ಗೆಲ್ಲ ನಾನು ಡಾನ್ಸ್ ಮಾಡ್ತಿದ್ದೆ ಮನೇಲಿ ಒಬ್ಳೆ. ಸೊ ಐ ಲವ್ಡ್ ಆಲ್ ದ ಸಾಂಗ್ಸ್. ಓಕೆ 23 ವರ್ಷ ಹಿಂದೆ ಅಪ್ಪು ಸಿನಿಮಾ ರಿಲೀಸ್ ಆದಾಗ ನಾನು ಥಿಯೇಟರ್ಗೆ ಬಂದಿದ್ದೆ ಸಿನಿಮಾ ನೋಡೋಕ್ಕೆ. ಈಗ 23 ವರ್ಷ ಆದಮೇಲೆ ನಾನು ಮತ್ತೆ ಅಪ್ಪು ಸಿನಿಮಾ ನೋಡೋಕ್ಕೆ ನಾನು ಸಿನಿಮಾ ಥಿಯೇಟರ್ಗೆ ಬಂದಿದ್ದೀನಿ. ಸೊ ಇಟ್ಸ್ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್ ಆ್ಯಂಡ್ ತುಂಬ ಖುಷಿ ಆಗ್ತದೆ ಬಿಕಾಸ್ ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋದು. ಆಗ ನಾನು ಸಿನಿಮಾ ನೋಡಿದಾಗ್ಲೂ ಸೇಮ್ ಇದೇ ಯುಫೋರಿಯಾ ಇತ್ತು. ಇದೇ ಥರ ಅವರು ಸ್ಕ್ರೀನ್ ಮುಂದೆ ಡಾನ್ಸ್ ಮಾಡ್ತಾ ಇದ್ರು ತಾಲಿಬಾನ್ ಅಲ್ಲ ಸಾಂಗ್ಗೆ. ಅವಾಗ ನಾನು ಆಡಿಯನ್ಸಲ್ಲಿ ಕೂರ್ತಿದ್ದೆ ಆಸ್ ಅ ಫ್ಯಾನ್. ಆ್ಯಂಡ್ ಈಗಲೂ ಕೂಡ ಅದೇ ಫ್ಯಾನ್ಸ್ ಎಂತೂಸಿಯಾಸಮ್ ಕಾಣಿಸ್ತಾ ಇದೆ ನನಗೆ. ತುಂಬ ಖುಷಿ ಆಗ್ತದೆ ಬಿಕಾಸ್ ಫ್ಯಾನ್ಸ್ ಬಂದಾಗ ಅವ್ರು ಏನು ಎನರ್ಜಿ, ಅವ್ರು ತೋರಿಸೋ ಪ್ರೀತಿ, ಅದು ನಮಗೆ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ. ಸೊ ಐ ಲವ್ ವಾಚಿಂಗ್ ಮೂವೀಸ್ ವಿತ್ ದ ಫ್ಯಾನ್ಸ್. ಅಭಿನಲ್ಲೂ ಅದೇ ಬಿಕಾಸ್ ಅಪ್ಪು ಫ್ಯಾನ್ಸ್ ಅಷ್ಟಿದ್ರು ಅವಾಗ, ಈಗಲೂ ಅಷ್ಟೇ ಜನ ಇದ್ದಾರೆ, ಇನ್ನೂ ಜಾಸ್ತಿ ಇದ್ದಾರೆ. ಆ್ಯಂಡ್ ಅದೇ ಎಂತೂಸಿಯಾಸಮ್ ತೋರಿಸ್ತಾ ಇದ್ದಾರೆ. ಅಭಿ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನು ಅವಾಗ ಆಕ್ಟ್ ಮಾಡ್ತಾ ಇದ್ದೆ. ಬಟ್ ನಾನು ಅಪ್ಪು ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ಐ ವಾಸ್ ಆಲ್ಸೋ ಅ ಫ್ಯಾನ್. ಆ ಸಾಂಗ್ಸ್ಗೆಲ್ಲ ನಾನು ಡಾನ್ಸ್ ಮಾಡ್ತಿದ್ದೆ ಮನೇಲಿ ಒಬ್ಳೆ. ಸೊ ಐ ಲವ್ಡ್ ಆಲ್ ದ ಸಾಂಗ್ಸ್.